ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಇವತ್ತು ಏಷ್ಯಾ ಕಪ್ನಲ್ಲಿ ಶ್ರೀಲಂಕಾ ವಿರುದ್ಧ ಭಾರತ ಒಂದು ಮಹತ್ವವಾದಂಥ ಪಂದ್ಯವನ್ನು ಆಡಲಿದೆ. ಯಾಕೆ, ಏನು ಇಂಟ್ರೆಸ್ಟ್ ಇದೆ ಈ ಪಂದ್ಯದಲ್ಲಿ ಅಂತ ಅಂದ್ಕೊಂಡ್ರೆ, ಭಾರತ ಈಗಾಗಲೇ ಫೈನಲ್ಗೆ ಲಗ್ಗೆ ಇಟ್ಟಾಗಿದೆ. ಆದರೂ ಕೂಡ ಭಾರತಕ್ಕೆ ಒಂದು ಟೆನ್ಷನ್ ಇದೆ, ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಯಾಕೋ ನೆಲ ಕಚ್ಚಿ ನಿಲ್ಲುವಲ್ಲಿ ಅಂದರೆ ವಿಫಲರಾಗ್ತಾ ಇದ್ದಾರೆ. ಯಾಕೆ ಈ ರೀತಿ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಅದನ್ನೆಲ್ಲವನ್ನು ಸರಿಪಡಿಸುವಂಥ ಪಂದ್ಯ ಇದಾಗಿರೋದು. ಹಾಗಾಗಿನೇ ಶ್ರೀಲಂಕಾ ವಿರುದ್ಧದ ಪಂದ್ಯ ಇವತ್ತು ಭಾರತಕ್ಕೆ ಬಹಳಷ್ಟು ಮಹತ್ವ ಇದ್ದೇ ಇದೆ. 2025 ಏಷ್ಯಾ ಕಪ್ ಫೈನಲ್ಗೆ ಮುನ್ನ ಭಾರತ ತಂಡ ಇನ್ನೂ ಒಂದು ಸೂಪರ್ 4 ಪಂದ್ಯವನ್ನು ಇವತ್ತು ಆಡಬೇಕಾಗಿದೆ. ಇಂದು ಭಾರತ ತಂಡ ಶ್ರೀಲಂಕಾವನ್ನು ಎದುರಿಸುತ್ತೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಈ ಮ್ಯಾಚ್ ನಡೆಯಲಿದೆ. ಪ್ರಶಸ್ತಿ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ತನ್ನ ಸಿದ್ಧತೆಗಳನ್ನು ಪರೀಕ್ಷಿಸಲು ಇದು ಉತ್ತಮವಾದಂಥ ಅವಕಾಶ. ಈ ಪಂದ್ಯ 2025 ಏಷ್ಯಾ ಕಪ್ನ 6ನೇ ಹಾಗೂ ಕೊನೆಯ ಸೂಪರ್ 4 ಪಂದ್ಯ ಸೆಪ್ಟೆಂಬರ್ 26ರಂದು ದುಬೈನಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯಲಿದೆ. ಈ ಪಂದ್ಯವು ಎರಡು ತಂಡಗಳಿಗೆ ನಿರ್ಣಾಯಕ ಕೂಡ ಆಗಿರೋದು. ಯಾಕಂದರೆ ಭಾರತ ಈಗಾಗಲೇ ಫೈನಲ್ನಲ್ಲಿ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಈಗಾಗಲೇ ಫೈನಲ್ಗೆ ಹೋಗಿದೆ ಭಾರತ. ಆದರೆ ದುರ್ಬಲ ಆಗಿರುವಂತೆ ಕಂಡು ಬಂದಿರುವಂಥ ಮಧ್ಯಮ ಕ್ರಮಾಂಕವನ್ನು ಸೂರ್ಯ ಪಡೆ ಮತ್ತೆ ಪರೀಕ್ಷೆಗೆ ಇಳಿಸಲಿದೆ. ಅಂದರೆ ಅತ್ತ ಶ್ರೀಲಂಕಾ ಈ ಪಂದ್ಯವನ್ನು ಗೆಲ್ಲುವ ಮುಖೇನ ಪಂದ್ಯಾವಳಿಯಲ್ಲಿ ತನ್ನ ಖ್ಯಾತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಇವತ್ತಿನ ಪಂದ್ಯ ಔಪಚಾರಿಕವಾಗಿದ್ರೂ ಕೂಡ ಹೈ ವೋಲ್ಟೇಜ್ ಮ್ಯಾಚ್ ಅಂತ ನಿರೀಕ್ಷೆ ಮಾಡಲಾಗಿದೆ. ಕಳೆದ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಭಾರತದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ನಿರೀಕ್ಷೆಯಂತೆ ಪ್ರದರ್ಶನ ನೀಡದೇ ಇರೋದು ದೊಡ್ಡ ಕಳವಳಕಾರಿ ವಿಚಾರ ಆಗಿದೆ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಅಂತಿಮ ಪಂದ್ಯಕ್ಕೂ ಮೊದಲು ಭಾರತ ತಂಡವು ತನ್ನ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಳ್ಬೇಕಾಗಿದೆ. 2025 ಏಷ್ಯಾ ಕಪ್ನಲ್ಲಿ ಇಲ್ಲಿಯವರೆಗೆ ಟೀಮ್ ಇಂಡಿಯಾದ ಆರಂಭಿಕ ಜೋಡಿ ಅಸಾಧಾರಣ ಪ್ರದರ್ಶನವನ್ನು ಕೊಟ್ಟಿದೆ. ಅಭಿಷೇಕ್ ಶರ್ಮಾ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಇದೆಯಲ್ಲ, ಎದುರಾಳಿ ಬೌಲರ್ಗಳನ್ನು ಒಂದು ಟೆನ್ಷನ್ಗೆ ತಂದು ಇಟ್ಟುಬಿಡುತ್ತೆ. ಇನ್ನು ಶುಭ್ಮನ್ ಗಿಲ್ ಬ್ಯಾಟ್ನಿಂದ ವಾವ್ ಅನ್ನೋ ರೀತಿಯಲ್ಲಿ ಪ್ರದರ್ಶನ ಇದುವರೆಗೂ ಕೂಡ ಬಂದಿಲ್ಲ. ಮೊನ್ನೆ ಒಂದು ಒಳ್ಳೆ ಪ್ರದರ್ಶನ ಬಂತು, ಅದನ್ನು ಹೊರತುಪಡಿಸಿದರೆ ಇನ್ಯಾವುದೂ ಮ್ಯಾಚ್ ಚೆನ್ನಾಗಿ ಆಡಿಲ್ಲ. ಇನ್ನು ಮುಖ್ಯವಾಗಿ ಟೀಮ್ ಇಂಡಿಯಾದ ಮಧ್ಯಮ ಕ್ರಮಾಂಕ ಇನ್ನೂ ನಿರೀಕ್ಷೆಗಳನ್ನು ತಲುಪಿಲ್ಲ. ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಒಂದು ಹಂತದಲ್ಲಿ ಭಾರತದ ಸ್ಕೋರ್ 200 ಮೀರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಅಭಿಷೇಕ್ ಶರ್ಮಾ ಔಟ್ ಏನಾದ್ರಲ್ಲ, ಅಲ್ಲಿಗೆ ಮುಗೀತು. ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಸಹ ಬೇಗನೆ ಔಟ್ ಆಗೋದಕ್ಕೆ ಶುರು ಮಾಡಿಬಿಟ್ರು. ಅಲ್ಲದೆ ಸ್ವತಃ ನಾಯಕನೇ ಅಂದರೆ ನಮ್ಮ ಸೂರ್ಯಕುಮಾರ್ ಯಾದವ್ ಕಳಪೆ ಫಾರ್ಮ್ನಲ್ಲಿರೋದು ತಂಡಕ್ಕೆ ದೊಡ್ಡ ಮಟ್ಟದ ಚಿಂತೆ ಉಂಟು ಮಾಡಿದೆ. ಬೌಲರ್ಗಳಿಂದಲೇ ಭಾರತ 65% ಗೆಲುವನ್ನು ಕಂಡಿದೆ ಅಂತ ಹೇಳಿದರೆ ಅದು ತಪ್ಪಂತೂ ಆಗಲ್ಲ. ಇಂದಿನ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಸುಲಭ ಆಗಬಹುದು, ಈಸಿ ಆಗಬಹುದು. ಮೊದಲು ಬ್ಯಾಟ್ ಮಾಡುವ ತಂಡವು ಕನಿಷ್ಠ 180ರಿಂದ 190 ರನ್ಗಳನ್ನು ಗಳಿಸಬೇಕಾಗುತ್ತೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದ ಪಿಚ್ ಹೇಗಿದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿರುವ ಪಿಚ್ಚನ್ನು ಬ್ಯಾಟ್ಸ್ಮನ್ ಸ್ನೇಹಿ ಅಂತ ಪರಿಗಣಿಸಲಾಗುತ್ತೆ. ಆದಾಗ್ಯೂ ಸಹ ಹೊಸ ಚೆಂಡು ಆರಂಭದಲ್ಲಿ ವೇಗದ ಬೌಲರ್ಗಳಿಗೆ ಬೌನ್ಸ್ ಮತ್ತು ಸ್ವಿಂಗ್ ಒದಗಿಸಬಹುದು. ಸ್ಪಿನ್ ಬೌಲರ್ಗಳು ಮಧ್ಯದ ಓವರ್ಗಳಲ್ಲಿ ತಿರುವು ಪಡೆಯಬಹುದು. ಆದರೆ ಎರಡನೇ ಇನ್ನಿಂಗ್ಸ್ನಲ್ಲಿನ ಇಬ್ಬನಿ ಅಂಶವು ಚೆಂಡಿನ ಹಿಡಿತದ ಮೇಲೆ ನಿಯಂತ್ರಣವನ್ನು ಸಾಧಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಇವತ್ತು ದುಬೈನಲ್ಲಿ ಹವಾಮಾನ ಯಾವ ರೀತಿಯಾಗಿದೆ? ದುಬೈನಲ್ಲಿ ಹವಾಮಾನವು ಸ್ಪಷ್ಟವಾಗಿರುತ್ತದೆ ಮತ್ತು ಮಳೆ ಬರುವ ಸಾಧ್ಯತೆ ಅಂತೂ ಇಲ್ಲ. ಆದಾಗ್ಯೂ ಆಟಗಾರರು ತೀವ್ರವಾದಂಥ ಶಾಖವನ್ನು ಎದುರಿಸಬೇಕಾಗುತ್ತೆ. ಗರಿಷ್ಠ ತಾಪಮಾನವು 38 ಡಿಗ್ರಿ ಸೆಲ್ಸಿಯಸ್ ತಲುಪುವ ನಿರೀಕ್ಷೆ ಅಂತೂ ಇದೆ. ಇದು ಆಟಗಾರರಿಗೆ ಸವಾಲಾಗಿರಬಹುದು. ಆದರೆ ಪ್ರೇಕ್ಷಕರು ಸಂಪೂರ್ಣ ಪಂದ್ಯವನ್ನು ಯಾವುದೇ ಅಡೆತಡೆ ಇಲ್ಲದೆ ವೀಕ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ. ರಾತ್ರಿ ಮುಂದುವರೆದಂತೆ ಇಬ್ಬನಿಯಿಂದಾಗಿ ಮೈದಾನವು ಸ್ವಲ್ಪ ತೇವ ಆಗಬಹುದು, ಬೌಲಿಂಗ್ಗೆ ಸ್ವಲ್ಪ ಕಷ್ಟ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಮ್ಯಾಚ್ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಭಾರತ ವರ್ಸಸ್ ಶ್ರೀಲಂಕಾ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.